ಕನಕಪುರ ನಗರದ ಕೋಟೆಯ ಶ್ರೀ ಕಿಲ್ಲೆರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಇರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯನ್ನು ಆಚರಿಸಲಾಯಿತು. ಶ್ರೀ ಗುರುರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಪ್ರಸಾದ್ ದೀಕ್ಷಿತ್ ನೇತೃತ್ವದಲ್ಲಿ ಹನುಮ ಜಯಂತಿಯ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ಕಿಲ್ಲೆರಂಗನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಪ್ರಸಾದ್ ದೀಕ್ಷಿತ್ ರವರು ಹನುಮ ಜಯಂತಿ ಅಂಗವಾಗಿ ಮಾತನಾಡಿ, ಈ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಾಗಿದ್ದು ಶ್ರೀ ಆಂಜನೇಯ ಸ್ವಾಮಿಯ ಜಯಂತ್ಯೋತ್ಸವದ ಅಂಗವಾಗಿ ಗುರು ಪ್ರಾರ್ಥನೆ ಹಾಗೂ ವಿಶ್ವಕ್ಷೇನನ ಪ್ರಾರ್ಥನೆ ಮಾಡಲಾಯಿತು ಎಂದು ಹೇಳಿದರು. ಇಂದಿನ ಪ್ರಾತಃ ಕಾಲದಲ್ಲಿ ಶ್ರೀನಿವಾಸನ ಆರಾಧನೆ ಮಾಡಿದ ನಂತರ ದೇವಾಲಯದಲ್ಲಿರುವ ಯೋಗ ನರಸಿಂಹಸ್ವಾಮಿಗೆ ಅಭಿಷೇಕವನ್ನು ಕೂಡ ಮಾಡಲಾಯಿತು ಎಂದು ತಿಳಿಸಿದರು. ಆ ನಂತರ ಆಂಜನೇಯ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು. ಪುಷ್ಪಾರ್ಚನೆಯ ಮಾಡಿದ ನಂತರ ತೀರ್ಥ ಪ್ರಸಾದವನ್ನು ಭಕ್ತಾದಿಗೆ ನೀಡಲಾಯಿತು ಎಂದು ಹೇಳಿದರು. ಶ್ರೀ ಗುರುರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮುಕುಂದರಾವ್ ಮಾತನಾಡಿ, ಬೆಳಗ್ಗೆ ಹನುಮ ಜಯಂತಿಯ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ರಾಮಪ್ರಸಾದ್ ದೀಕ್ಷಿತ್ ನೇತೃತ್ವದಲ್ಲಿ ನೆರವೇರಿದವು. ಸಂಜೆ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ಸಹ ಮಾಡಲಾಯಿತು. ಇದರೊಂದಿಗೆ ಹನುಮ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ಆಚರಿಸಲಾಯಿತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸುರೇಶ್, ಟ್ರಸ್ಟಿಗಳಾದ ಶಿವಮಾಧು ಮೊದಲಾದವರು ಉಪಸ್ಥಿತರಿದ್ದರು. ಶಿವಾಜಲಪತಿ ಮೂರ್ತಯೇ ನಮೋ ನಮಃ. ಪರಮೇಶ್ವರಾಜ ನಮೋ ನಮಃ. ಪಾರ್ವತಿ ಪರಮೇಶ್ವರಾಭ್ಯಾ ನಮಃ. ಪ್ರತಿ ವರ್ಷದಂತೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಜಯಂತ್ಯೋತ್ಸವ ಸಾಂಗೋಪಾಂಗವಾಗಿ ಶ್ರೀ ಕಿಲ್ಲೆ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ನೆರವೇರಿದೆ. ಬೆಳಗ್ಗೆ ಸ್ವಾಮಿಗೆ ಗುರು ಪ್ರಾರ್ಥನೆ, ವಿಶ್ವಕ್ಸೇನ ಪ್ರಾರ್ಥನೆ ಸಹಿತವಾಗಿ ಶ್ರೀನಿವಾಸನ ಆರಾಧನೆ ಮಾಡಿ ನರಸಿಂಹನಿಗೆ ಅಭಿಷೇಕಗಳನ್ನು ಮಾಡಿ ತದನಂತರವಾಗಿ ಆಂಜನೇಯ ಸ್ವಾಮಿ ಪ್ರಪಂಚಾಮೃತ ಅಭಿಷೇಕ ಅಲಂಕಾರಗಳನ್ನೆಲ್ಲ ಮಾಡಿ ತದನಂತರವಾಗಿ ಸ್ವಾಮಿಗೆ ವಿಶೇಷವಾದಂತಹ ಪುಷ್ಪಾರ್ಚನೆ ಮಾಡಿ ಮಹಾ ಮಂಗಳಾರತಿಗಳನ್ನು ಮಾಡಿ ತೀರ್ಥಪ್ರಸಾದ ವಿನಿಯೋಗವಾಗಿ ಸಾಯಂಕಾಲದಲ್ಲಿ ಹಾಗೆ ಗೋಧುರ ಶುರುವಾದಂತಹ ವಿಶ್ವಕ್ಸೇನ ಆರಾಧನೆ, ಮಹಾಗಣಪತಿ ಪ್ರಾರ್ಥನೆ, ಹಾಗೆ ಶ್ರೀ ಆಂಜನೇಯ ಸ್ವಾಮಿ ಶ್ರೀನಿವಾಸ ಧೂಪದೀಪಾದಿ ನೈವೇದ್ಯವು ಷೋಡಶ ಉಪಚಾರಗಳನ್ನೆಲ್ಲ ಮಾಡಿ ಸಂತೃಪ್ತಿಯಾಗಿ ಸ್ವಾಮಿಗೆ ನೆರವೇರಿದೆ. ಎಲ್ಲರೂ ಭಕ್ತಾದಿಗಳು ಬಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅವರವರ ಅನುಗ್ರಹಕ್ಕೆ ಸ್ವಾಮಿ ಅನುಗ್ರಹ ಮಾಡಿದರೆ, ಪ್ರಾರ್ಥನೆಗೆ ತಕ್ಕಾಗಿ ಅನುಗ್ರಹವನ್ನು ಮಾಡಿದರೆ. ಹಾಗೆ ಈ ವರ್ಷದಲ್ಲಿ ವಿಶೇಷತೆ ಏನೆಂದರೆ ಶಿವದೀಪೋತ್ಸವ, ಹನುಮ ಜಯಂತಿ ಪ್ರತಿ ವರ್ಷವೂ ಎರಡು ಒಟ್ಟಿಗೆ ಬರುತ್ತೆ. ಶಿವನ ಅಂಶದಿಂದ, ಶಿವನ ಅನುಗ್ರಹದಿಂದ ಜನಿಸಿದಂಥ ಆಂಜನೇಯ ಸ್ವಾಮಿ, ಅದರಿಂದಾಗಿ ಅವನ ದೀಪೋತ್ಸವ ದಿನವೇ ಈ ಹನುಮ ಜಯಂತಿ ಪ್ರತಿ ವರ್ಷವೂ ನಡ್ಕೊಂಡು ಬರ್ತಾ ಇದೆ. ಹಾಗೆ ಎಲ್ಲರೂ ಕೂಡ ಈ ಸ್ವಾಮಿಯನ್ನು ಅನುಗ್ರಹವನ್ನು ಬೇಡ್ಕೊಳ್ಳಿ. ತಮ್ಮ ಇಷ್ಟಾರ್ಥಗಳು ಖಂಡಿತವಾಗಲೂ ಆಂಜನೇಯ ನೆರವೇರಿಸ್ಕೊಡ್ತೇನೆ. ನಿಮ್ಮ ಭಕ್ತಿಯಂತೆ ಭಗವಂತ ಅಂತ ಹೇಳ್ತಾರೆ. ನಿಮ್ಮ ಭಕ್ತಿಯನ್ನು ಎಷ್ಟು ಯಥೇಚ್ಛವಾಗಿ ಮಾಡ್ತಿರೋ ಹಾಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗೆ ಕಿಲ್ಲೆ ರಂಗನಾಥ ಸ್ವಾಮಿಯ ಶಿವದೀಪೋತ್ಸವ ಹನುಮ ಜಯಂತಿ ಆದ ಮಾರನೇ ದಿನ ಅಂದರೆ ಮೂರನೇ ದಿನ, ಎರಡನೇ ದಿನ ವಿಷ್ಣು ಮಹಾದೀಪೋತ್ಸವ ಇರುತ್ತೆ. ಪ್ರತಿ ಪೌರ್ಣಮಿ, ಮಾರ್ಗಶಿರ ಮಾಸದ ಪ್ರತಿ ಪೌರ್ಣಮಿಯಿಂದ ವಿಷ್ಣು ದೀಪೋತ್ಸವ ಇದೆ. ಇದೇ ತಿಂಗಳು ಅಂದರೆ ನಾಳೆ ಎಲ್ಲ ನಾಡಿದ್ದು ಭಾನುವಾರ 15/12/2024 ಬೆಳಗ್ಗೆ ಮಹಾಗಣಪತಿ ಪ್ರಾರ್ಥನಾ ವಿಶ್ವಕ್ಸೇನಾರಾಧನೆ ಪ್ರಾರ್ಥನಾ ಸಹಿತವಾಗಿ ಫಲಪಂಚಾಮೃತ ಅಭಿಷೇಕ ಶ್ರೀನಿವಾಸನಿಗೆ, ಹಾಗೆ ನರಸಿಂಹಸ್ವಾಮಿಗೆ ಅಭಿಷೇಕ, ಹಾಗೆ ಸ್ವಾಮಿಗೆ ವಿಷ್ಣು ಸಹಸ್ರನಾಮ ಅರ್ಚನೆ, ಸಾಯಂಕಾಲ 3:00 ಸುದರ್ಶನ ಮಹಾಹೋಮ, ಹಾಗೆ ಸ್ವಾಮಿಗೆ ಸಹಸ್ರಾರು ದೀಪಗಳ ಪ್ರಜ್ವಲನೆ ಆಗುತ್ತೆ. ದೀಪ ಪೂಜೆ ಆಗಿ ಸ್ವಾಮಿಗೆ ಯಥೇಚ್ಛವಾದಂತಹ ಮಹಾ ನೈವೇದ್ಯ ಆಗುತ್ತೆ. ಎಲ್ಲ ಭಕ್ತಾದಿಗಳು ಬನ್ನಿ, ದೀಪದಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆಲ್ಲ ಕಷ್ಟಗಳನ್ನು ಸ್ವಾಮಿ ಅಂಧಕಾರದಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ ದೀಪೋತ್ಸವದಲ್ಲಿ. ಅದರಿಂದಾಗಿ ತಮ್ಮ ಎಲ್ಲ ಕಷ್ಟಗಳನ್ನು ಭಗವಂತನ ಸ್ವಾಮಿಯ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು. ಜೈಂದ್ರಾರಮಣ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮದಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಗೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಆಂಜನೇಯ ಮತಿಪಾದದಾರಂ ಕಾಂಚನೇಯ ಕಮನೀಯ ವಿಗ್ರಹಂ ಓಮಾಯ ನಂದನಂ. ಗುರುಭ್ಯೋ ನಮೋ ನಮಃ. ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ರಾಮಪ್ರಸಾದ್ ದೀಕ್ಷಿತ್ ಅವರ ಒಂದು ನೇತೃತ್ವದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ವತಿಯಿಂದ ಇವತ್ತು
ಶ್ರೀ ಆಂಜನೇಯ ಸ್ವಾಮಿ ಜಯಂತಿ ಕಾರ್ಯಕ್ರಮವನ್ನು ಬೆಳಿಗ್ಗೆ ಅಭಿಷೇಕ, ಮಹಾಮಂಗಳಾರತಿ, ತೀರ್ಥಪ್ರಸಾದ, ಪ್ರಾಕಾರೋತ್ಸವ, ಪ್ರಸಾದ ವಿನಿಯೋಗ ಎಲ್ಲ ಒಂದು ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡೆದಿದೆ. ಭಕ್ತಾದಿಗಳು ಎಲ್ಲ ಪಾಲ್ಗೊಂಡು ಗುರು ಶ್ರೀ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲರಿಗೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹನುಮ ಜಯಂತಿ ಪ್ರಯುಕ್ತ ಶ್ರೀ ಕಿಲ್ಲೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದ ಸಂಜೆ ವಿಶೇಷ ಕಾರ್ಯಕ್ರಮಗಳು ಆಗಿದೆ. ಇವತ್ತಿನ ದಿನ ಸಂಜೆ ಹನುಮ ಜಯಂತಿ ಪ್ರಯುಕ್ತ ನಮ್ಮ ದೇವಸ್ಥಾನದಿಂದ ವಿಶೇಷ ಪೂಜೆ ಮತ್ತು ಮಧ್ಯಾಹ್ನ ಪ್ರಸಾದ ವಿನಿಯೋಗ, ಸಂಜೆ ಕೋಟೆ ಉತ್ಸವ ತೇರ್ಬೀದಿಯಲ್ಲಿ ಉತ್ಸವ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಶ್ರೀ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಹನುಮ ಜಯಂತಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಪರವಾಗಿ ಎಲ್ರಿಗೂ ಶ್ರೀ ಆಂಜನೇಯ ಸ್ವಾಮಿ ಕೃಪೆ ಸದಾ ಇರಲಿ ಅಂತ ಈ ಮೂಲಕ ಟ್ರಸ್ಟ್ ಪರವಾಗಿ ಕೇಳ್ಕೊತಾರೆ.